ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಕನ್ನಡ 2025 ಮತ್ತು 26ನೇ ಸಾಲಿನಲ್ಲಿ ನೀಲಿ ನಕ್ಷೆಯನ್ನು ಆಧರಿಸಿ ನಿಮಗೆ ಕೇಳಬಹುದಾದಂತಹ ಒಂದು ಸಂದರ್ಭದ ವಾಕ್ಯಗಳು, ಸಂದರ್ಭವನ್ನು ವಿವರಿಸಿ ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೇಳ್ತಾರಲ್ಲ, ಆ ಒಂದು 3 ಅಂಕಗಳಿಗೆ ಕೇಳಬಹುದಾದಂತಹ ಸಂದರ್ಭದ ವಾಕ್ಯಗಳನ್ನು ಇಲ್ಲಿ ನೋಡೋಣ. ನೀಲಿ ನಕ್ಷೆಯನ್ನು ಆಧರಿಸಿಯೇ ಕೊಟ್ಟಿದ್ದೇನೆ. ಇವುಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಯಾವುದೇ ಅನುಮಾನ ಇಲ್ಲದಲೇ ನಿಮ್ಮ ಸಂದರ್ಭಗಳಿಗೆ ಇರುವಂತಹ ಅಂದರೆ ಗದ್ಯ, ಪದ್ಯ ಮತ್ತು ದೀರ್ಘ ಗದ್ಯಕ್ಕೆ ಇರುವಂತಹ ಸಂಪೂರ್ಣವಾದಂತಹ 12 ಅಂಕಗಳನ್ನು ಕೂಡ ನೀವು ಪಡಿತೀರಾ ಅನ್ನುವಂತಹದ್ದು ನನ್ನ ಭಾವನೆ. ನೀಲಿ ನಕ್ಷೆಯ ಪ್ರಕಾರ ಇರುವಂತಹದ್ದು ಪದ್ಯಗಳು ಅಂದರೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹದ್ದು, ಅಬ್ಬಲಿಯವರ ರಸಬಳ್ಳಿ, ಹಾಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಈ 3 ಪದ್ಯಗಳಿಗೆ ಸಂಬಂಧಿಸಿದಂತೆ ಸಂದರ್ಭದ ವಾಕ್ಯಗಳು ಇದ್ದರೆ, ಇನ್ನು ಗದ್ಯಗಳಿಗೆ ಸಂಬಂಧಿಸಿದಂತೆ ಮುಟ್ಟಿಸಿಕೊಂಡವನು, ಆಯ್ಕೆ ಇದೆ ನಮ್ಮ ಕೈಯಲ್ಲಿ, ಇನ್ನು ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹ ಗದ್ಯಗಳಿಗೆ ಸಂಬಂಧಿಸಿದಂತೆ ನಿಮಗೆ ಸಂದರ್ಭದ ವಾಕ್ಯಗಳಿರುತ್ತೆ. ಹಾಗೆ ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ಅಲ್ಲಿಯೂ ಕೂಡ ನಿಮಗೆ ಸಂದರ್ಭದ ವಾಕ್ಯಗಳನ್ನು ಕೊಡಲಾಗಿರುತ್ತೆ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದ ವಾಕ್ಯಗಳಿಗೆ 12 ಅಂಕಗಳನ್ನು ನಿಗದಿ ಮಾಡಲಾಗಿದೆ. 12 ಅಂಕಗಳನ್ನು ಕೂಡ ತೆಗೆದುಕೊಳ್ಳ್ರಿ ಅನ್ನುವಂಥದ್ದು ನನ್ನ ಕೋರಿಕೆ. ಹೀಗಾಗಿ ಇಲ್ಲಿ ನಾವು ಪದ್ಯಗಳನ್ನು ಯಾವ್ಯಾವ ಇದ್ದಾವೆ ಅವನ್ನೆಲ್ಲ ನೋಡ್ತಾ ಹೋಗೋಣ. ನೀವು ಕೂಡ ಸಮಯ ಕಡಿಮೆ ಇರೋದರಿಂದ ನೀವು ನಾನು ಹೇಳಬೇಕಾದ್ರೆ ನೀವು ಕೂಡ ಅಭ್ಯಾಸ ಮಾಡ್ತಾ ಹೋಗಿದರೆ ಈಸಿ ಆಗುತ್ತೆ ಅನ್ನುವಂತಹದ್ದು ನನ್ನ ಅನಿಸಿಕೆ. ಆಗಿದ್ದರೆ ನೋಡ್ತಾ ಹೋಗೋಣ. ನೋಡಿ, ಇನ್ನೂ ಹುಟ್ಟದೆ ಇರಲಿ ನಾರಿಯರೆನ್ನವಲು ಅನ್ನುವಂತಹದ್ದು ಮೊದಲನೆಯ ಒಂದು ಸಂದರ್ಭದ ವಾಕ್ಯ. ಹುರುಳಿಲ್ಲದೊಡೆ ಕುಡಿವೆನು ಘೋರತರ ವಿಷವ ಅನ್ನುವಂತಹದ್ದು. ಈ ಒಂದು ಆಯ್ಕೆಯನ್ನು ಕುಮಾರವ್ಯಾಸ ಕವಿ ಬರೆದಿರುವಂತಹ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಅನ್ನುವಂತಹ ಒಂದು ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಕೀಚಕನಿಂದ ನನಗೆ ಆದಂತಹ ಅಪಮಾನಕ್ಕೆ ತಕ್ಕ ಪ್ರತೀಕಾರ ಮತ್ತು ರಕ್ಷಿಸಲು ಭೀಮನಿಂದ ಸ್ಪಂದನೆ ಸಿಗದಿದ್ದರೆ ಆತ್ಮಹತ್ಯೆಗೆ ಶರಣಾಗುವಂತೆ ದ್ರೌಪದಿ ಹೇಳುವಂತಹ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಬಂದಿರುವಂತಹದ್ದನ್ನು ನೋಡ್ಬೋದು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಪಾಂಡವರಲ್ಲಿ ಭೀಮನು ಒಬ್ಬನೇ ಪರಾಕ್ರಮಿ, ಆತನು ಮಾತ್ರ ಈಗ ಕೀಚಕನನ್ನು ಎದುರಿಸಲು ಸಮರ್ಥ ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ಅವನು ಸಹಾಯ ಮಾಡಿದಿದ್ದರೆ ನಾನು ಘೋರತರ ವಿಷ ಕುಡಿಯುವುದಾಗಿ ಆಕೆ ಹೇಳ್ತಾಳೆ. ಇನ್ನು ಒಬ್ಬಳನ್ನಾಳಲಾರಿರಿ ಗಂಡರೋ ನೀವು ಬಂಡರೋ ಅನ್ನುವಂಥದ್ದು. ನೋಡಿ, ಇದಂತ ಆಯ್ಕೆ ಅಂತೂ ಗೊತ್ತೇ ಇದೆ. ಹಾಗೆ ಸಂದರ್ಭವನ್ನು ನೋಡೋಣ. ತನ್ನನ್ನು ಕೀಚಕನ ಬಾಧೆಯಿಂದ ರಕ್ಷಿಸಲು ಒಪ್ಪದಂತಹ ಭೀಮನ ನಿಲುವನ್ನು ಖಂಡಿಸ್ತಾ ದ್ರೌಪದಿ ಹೇಳುವಂತಹ ಮಾತುಗಳು ಇವಾಗಿದೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಅಣ್ಣ ಧರ್ಮರಾಯನ ಮಾತನ್ನು ಮೀರುವುದಿಲ್ಲ ಅಂತ ಹೇಳ್ಬಿಟ್ಟು ಭೀಮ ಹೇಳಿದಾಗ ಕೆರಳಿದಂತಹ ದ್ರೌಪದಿ ಹೆಂಡತಿಯ ಮಾನ ರಕ್ಷಣೆಯ ವಿಷಯದಲ್ಲಿ ಒಬ್ಬನೇ ಗಂಡ ವೈರಿಯನ್ನು ಕೊಲ್ಲಲು ತಾನು ಸಾಯಲು ಯೋಚಿಸುವುದಿಲ್ಲ. ಒಬ್ಬ ಗಂಡನಿದ್ರೂ ಕೂಡ ವೈರಿಯನ್ನು ಕೊಲ್ಲಲು ಆತ ಯೋಚಿಸಲ್ಲ. ಆದರೆ ನೀವು 5 ಜನರು ನನ್ನನ್ನು ಒಬ್ಬಳನ್ನು ರಕ್ಷಿಸಲು ಅಸಮರ್ಥರು ಅಂತ ಹೇಳ್ಬಿಟ್ಟು ಆಕೆ ನಿಂದಿಸ್ತಾಳೆ. ಇನ್ನು ಮುಂದಿನ ಒಂದು ಪದ್ಯ ಅಬ್ಬಲಿಯವರ ರಸಬಳ್ಳಿ ಅನ್ನುವಂತಹದ್ದು. ಅಬ್ಬಲಿಯವರ ರಸಬಳ್ಳಿ ಬಂಗಾರ ನಿನಗೆ ಸ್ಥಿರವಲ್ಲ. ಈ ಒಂದು ವಾಕ್ಯವನ್ನು ಅಬ್ಬಲಿಯವರ ರಸಬಳ್ಳಿ ಎಂಬಂತಹ ಒಂದು ಜನಪದ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭವನ್ನು ನೋಡೋದಾದರೆ, ಶ್ರೀಮಂತಿಕೆ ಎಂಬುವಂಥದ್ದು ಯಾರಿಗೂ ಶಾಶ್ವತವಲ್ಲ. ಶ್ರೀಮಂತಿಕೆ ಬಂದಾಗ ಅಹಂಕಾರವನ್ನು ತೋರಬಾರ್ದು ಅಂತ ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಬಂಗಾರದ ಬಳೆಯ ತೊಟ್ಟು ಶ್ರೀಮಂತಿಕೆಯ ಅಹಂಕಾರ ತೋರಿಸುತ್ತಾ ಬಡವರನ್ನು ನಿಂದಿಸಬೇಡ. ಮಧ್ಯಾಹ್ನದ ಉರಿ ಬಿಸಿಲು ಸಂಜೆಯಾದಂತೆ ಕ್ರಮೇಣ ಕಡಿಮೆಯಾಗುವಂತೆ ನಿನ್ನ ಶ್ರೀಮಂತಿಕೆಯೂ ಕೂಡ ಕರಗುತ್ತೆ. ಅದು ಯಾರಿಗೂ ಶಾಶ್ವತ ಅಲ್ಲ ಅಂತ ಈ ಮೇಲಿನಂತೆ ವಿವರಿಸುತ್ತೆ. ಮುಂದಿನದು ಜ್ಯೋತಿ ನಿನ್ನಾರ ಹೋಲಾರ. ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ನೋಡಿ, ಸಂದರ್ಭವನ್ನು ನೋಡೋದಾದರೆ ತಾಯಿಯ ಮಹತ್ವವನ್ನು ತಿಳಿಸುವಂತಹ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ತಾಯಿಯನ್ನು ಜ್ಯೋತಿಗೆ ಹೋಲಿಸ್ತಾ 1000 ಉರಿಯುವಂತಹ ಕೊಳ್ಳಿ ಒಲೆಯಲ್ಲಿದ್ದರೂ ಕೂಡ ಒಂದು ಹಣತೆ ನೀಡುವಂತಹ ಬೆಳಕು ಅವು ನೀಡಲಾರದು ಅಂತ ತಾಯಿಯ ಮಹತ್ವ ಇಲ್ಲಿ ಹೇಳಲಾಗಿದೆ. ಇನ್ನು ಮುಂದಿನದು ತಾಯಿ ಇಲ್ಲದ ತವರಿಗೆ ಹೋಗದಿರು ನನ್ನ ಮನವ ಅನ್ನುವಂಥದ್ದು.
ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಹೆತ್ತ ತಾಯಿ ಇಲ್ಲದ ತವರು ಮನೆ ಹೆಣ್ಣು ಮಗಳಿಗೆ ಸಂತೋಷ ನೀಡಲಾರದು, ಅದು ಅವಮಾನಕ್ಕೆ ದಾರಿ ಮಾಡಿಕೊಡ್ತವೆ. ಇನ್ನು ಸ್ವಾರಸ್ಯ, ಹೆತ್ತ ತಾಯಿ ಇಲ್ಲದ ತವರಿಗೆ ಮಗಳು ಹೋದರೆ ಬಾಯಾರಿಕೆಯಿಂದ ನೀರು ಕುಡಿಯಲು ಕೆರೆಯ ತನಕ ಬಂದು ಕೊನೆಗೆ ನೀರು ಸಿಗದೆ ನೊಂದ ಕರುವಿನಂತೆ ಹೆಣ್ಣಿನ ಬಾಳಿನಲ್ಲೂ ಆಗುತ್ತದೆ ಅನ್ನುವಂತಹದ್ದು ಈ ಒಂದು ವಾಕ್ಯದ ಸ್ವಾರಸ್ಯವಾಗಿದೆ. ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳು. ಮಾತೇ ಮರೆತು ಹೋಗಿದೆ ಕಣೆ ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರ ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಎಂಬ ಕವಿತೆಯ ವಾಕ್ಯದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ. ಮುದುಕಿಗೆ ಹೇಳುವಂತಹ ಒಂದು ಸಂದರ್ಭವಾಗಿದೆ. ದೂರದ ಅಸ್ಸಾಮಿನಲ್ಲಿ ಕಿರಿಮಗನ ಮನೆಯಲ್ಲಿರುವಂತಹ ಆತನಿಗೆ ಒಂಟಿತನ ಕಾಡ್ತಾ ಇದೆ. ಗುಡ್ಡದ ಮೇಲಿರುವಂತಹ ವಸತಿ ಗೃಹದಲ್ಲಿ ಆತ ಒಂಟಿಯಾಗಿದ್ದಾನೆ. ಮಗ ಸೊಸೆ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಹಿಂದಿರುಗುವುದು ಕತ್ತಲಾದ ಮೇಲೆ. ಅಕ್ಕಪಕ್ಕದವರೊಂದಿಗೆ ಮಾತನಾಡಲು ಅಲ್ಲಿಯ ಭಾಷೆ ಬರುವುದಿಲ್ಲ. ಹೀಗಾಗಿ ಆತನಿಗೆ ಮಾತೇ ಮರೆತು ಹೋದಂತಾಗಿದೆ ಅಂತ ಹೇಳಿ ಇದನ್ನು ಆತ ಮುದುಕಿಗೆ ಕರೆ ಮಾಡಿದಾಗ ತಿಳಿಸ್ತಾನೆ. ಇನ್ನು ಸ್ವಾರಸ್ಯ, ಅಸ್ಸಾಮಿನ ಭಾಷೆ ಗೊತ್ತಿಲ್ಲದ ಕಾರಣ ಮಾತೇ ಮರೆತು ಹೋದಂತಾಗಿದೆ. ಮಾತಿಗಾಗಿ ಹಂಬಲಿಸುವ ಮನದಿಂದ ಮುದುಕಿಯೊಂದಿಗೆ ಈ ಮೇಲಿನ ಮಾತುಗಳನ್ನು ಹೇಳಿರುವಂತಹದ್ದು ಸ್ವಾರಸ್ಯವಾಗಿದೆ. ಇನ್ನೊಂದು ಸೇರ್ಪಡೆಯ ಲೀಲಾ ಮಾತ್ರನಿಗೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಮುದುಕನಿಗೆ ಕರೆ ಬಂದ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಕೂಡ ಹೊರಟಿದ್ದಾರೆ. ತಾನು ನಿರಾತಂಕವಾಗಿ ಮುದುಕನೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಬಹುದು ಅಂತ ಹೇಳ್ಬಿಟ್ಟು ಮುದುಕಿ ಯೋಚಿಸ್ತಾಳೆ. ಅವಳು ಇದುವರೆಗೆ ಸಲ್ಲಿಸಿರುವಂತಹ ಇಂತಹ ಒಂದು ದೊಡ್ಡ ಗಂಟೆ ದೇವರ ಬಳಿ ಇರುವಾಗ ಈಗಿನ ಅವಳ ಪ್ರಾರ್ಥನೆಯು ಇನ್ನೊಂದು ಸೇರ್ಪಡೆ ಅಂತ ಹೇಳ್ಬಿಟ್ಟು ಕವಯಿತ್ರಿ ವಿಷಾದದಿಂದ ಹೇಳಿರುವಂತಹ ರಹಸ್ಯವಾಗಿದೆ. ಇನ್ನು ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ ಅನ್ನುವಂತಹದ್ದು ಸಂದರ್ಭ. ಮುದುಕನೊಂದಿಗೆ ಕರೆ ಬಂದ ಸಮಯದಲ್ಲೇ ಮಗನು ಕಾರು, ಮೊಮ್ಮಗಳು ಸ್ಕೂಟಿ ಹೊರಟು ಸದ್ದು ಕೇಳಿದೆ. ಮೊಮ್ಮಗ ಸ್ಕೂಲಿಗೆ ಹೋಗುವ ವ್ಯಾನು ಬಂದಾಯಿತು. ಇನ್ನಿರುವ ಅಡ್ಡಿ ಅಂದರೆ ಸೊಸೆ, ಅವಳಿಗೂ ಹೊರಗಡೆ ಕೆಲಸ ಸಮ್ಮಿಲಿಸಿದರೆ ತಾನು ಮುದುಕನೊಂದಿಗೆ ಸ್ವಲ್ಪ ಹೊತ್ತು ನಿರಾಳವಾಗಿ ಮಾತನಾಡ್ಕೊಳ್ಬೋದು ಅಂತ ಹೇಳಿ ಇದಕ್ಕೆ ಅವಕಾಶ ಮಾಡಿಕೊಟ್ರೆ ತನ್ನ ಮನೆ ದೇವರಾದ ಗುಡ್ಡೆ ಮಲ್ಲಪ್ಪನಿಗೆ ಒಂದು ಹೆಚ್ಚಿಗೆ ಇಡುವುದಾಗಿ ಮುದುಕಿಯು ಸಲ್ಲಿಸುವಂತಹ ಒಂದು ಪ್ರಾರ್ಥನೆ ಇದಾಗಿದೆ. ಗಂಡನೊಂದಿಗೆ ಮಾತನಾಡುವುದಕ್ಕಾಗಿ ತನ್ನ ಮನೆ ದೇವರನ್ನು ಬೇಡಿಕೊಳ್ಳುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ನೋಡಿ, ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂತಹವು. ಸೊ ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಪರೀಕ್ಷೆಯಲ್ಲಿ ಸುಲಭವಾಗಿ ಸಂದರ್ಭದ ವಾಕ್ಯಗಳನ್ನು ಬರಿಬಹುದು. ಮುಟ್ಟಿಸಿಕೊಂಡವನು ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ 3 ಅಂಕದ ಪ್ರಶ್ನೋತ್ತರಗಳು, ಅಂದರೆ ಸಂದರ್ಭದ ವಾಕ್ಯಗಳು. ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅನ್ನುವಂಥದ್ದು ಆಯ್ಕೆಯನ್ನು ನೋಡೋದಾದರೆ ಪಿ ಲಂಕೇಶ್ ರವರು ಬರೆದಿರುವಂತಹ ಮುಟ್ಟಿಸಿಕೊಂಡವನು ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ಬಸಲಿಕ ತನ್ನ ಎಡಗಣ್ಣಿನ ನೋವಿಗೆ ಕೊನೆಯದಾಗಿ ಡಾಕ್ಟರ್ ತಿಮ್ಮಪ್ಪನವರ ಬಳಿ ತೋರಿಸಿದಾಗ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳಿದಂತಹ ಮಾತು ಇದು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಬಸಲಿಂಗ ಪ್ರಾರಂಭದಲ್ಲಿ ತನ್ನ ಎಡಗಣ್ಣಿನ ನೋವಿಗೆ ಎಂದಿನ ನಗರದ ವೈದ್ಯರ ಬಳಿ ತೋರಿಸಿ ಚಿಕಿತ್ಸೆ ಪಡೆದ. ಕೊನೆಗೆ ಎಲ್ಲಿಯೂ ವಾಸಿಯಾಗದೆ ತಿಮ್ಮಪ್ಪನವರ ಬಳಿ ಬಂದಾಗ ಅವರು ಅದನ್ನು ಪರೀಕ್ಷಿಸಿ ಬಸಲಿಂಗನಿಗೆ ಈ ಕಣ್ಣು ಸರಿ ಹೋಗುತ್ತೆ, ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಮುಂದಿನದು ಬಸಲಿಂಗ ನೀನು ತುಂಬ ಒಳ್ಳೆಯವನು. ಸಂದರ್ಭವನ್ನು ನೋಡೋದಾದರೆ ಸೂತಕ ಪರಿಹರಿಸಿಕೊಳ್ಳಲು ಸ್ನಾನ ಮಾಡಿರುವ ಸಂಗತಿಯನ್ನು ಮುಚ್ಚಿಡಲು ಬಸಲಿಂಗ ಸುಳ್ಳು ಹೇಳಿದ್ದಾನೆಂದು ತಿಳಿದು ಡಾಕ್ಟರ್ ತಿಮ್ಮಪ್ಪ ಕೇಳುವಂತಹ ಮಾತು. ಸ್ವಾರಸ್ಯ, ಹೆಂಡತಿ ಸಿದ್ಲಿಂಗಿಯ ಒತ್ತಡಕ್ಕೆ ಮಣಿದು ಡಾಕ್ಟರ್ ತಿಮ್ಮಪ್ಪನವರು ನೀಡಿದಂತಹ ಸಲಹೆ ಪಾಲಿಸದೆ ತಲೆಗೆ ಬಿಸಿ ನೀರು ಸ್ನಾನ ಮಾಡಿದ ಬಸಲಿಂಗ ತನ್ನ ಎಡಗಣ್ಣು ಕಳೆದುಕೊಂಡ. ಕೊನೆಗೆ ತಿಮ್ಮಪ್ಪನವರ ಬಳಿ ಬಂದು ಸುಳ್ಳು ಹೇಳುತ್ತಾನೆ. ಬಸಲಿಂಗನ ಅಮಾಯಕತೆಯನ್ನು ಅರಿತು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ನಿಜ ಹೇಳುವಂತೆ ಪ್ರೇರೇಪಿಸಿದರು. ಇನ್ನು ಮುಂದಿನ ಒಂದು ಗದ್ಯ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನುವಂಥದ್ದು ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ನೋಡು ನಿನ್ನ ಎದುರು 2 ಆಯ್ಕೆಗಳಿವೆ ಅನ್ನುವಂಥದ್ದು. ಈ ವಾಕ್ಯವನ್ನು ನೇಮಿಚಂದ್ರ ತನ್ನ ಪತಿಗೆ ಮೂತ್ರಪಿಂಡದಲ್ಲಿ ಕಲ್ಲು ಆಗಿರುವ ಸಂದರ್ಭದಲ್ಲಿ ವಿವರಿಸುವಾಗ ಈ ಮಾತು ಬಂದಿದೆ.
ಹಾಗೆ ಸಂದರ್ಭವನ್ನು ನೋಡೋದಾದರೆ ನೇಮಿಚಂದ್ರ ಅವರ ಪತ್ನಿಗೆ ಕಿಡ್ನಿ ಸ್ಟೋನ್ ಆಗಿರುವುದಕ್ಕೆ ಅವರು ಊರಿನಲ್ಲಿ ಮೂಲೆ ಮನೆ ಮುದ್ದೇಗೌಡನಿಗೆ ಮತ್ತು ಕಮಲಮ್ಮ ಮೇಡಮ್ರವರಿಗೆ ಇದೇ ಸಮಸ್ಯೆ ಇದ್ದದ್ದು ಉದಾಹರಣೆ ಹೇಳ್ತಾ ನಿನ್ನೆದುರು ಮುದ್ದೇಗೌಡರು ಮತ್ತು ಕಮಲಾ ಮೇಡಮ್ನ ಮಾತುಗಳ ಆಯ್ಕೆಗಳಿರುವುದನ್ನು ಹೇಳುತ್ತಾರೆ. ಇಲ್ಲಿಯ ಸ್ವಾರಸ್ಯ ಏನು ಅಂತಂದರೆ ಆಯ್ಕೆಯನ್ನು ಮಾಡಿಕೊಳ್ಳುವಂತಹದ್ದು ನಮ್ಮ ಕೈಯಲ್ಲಿದೆ. ಎರಡು ರೀತಿಯ ಆಯ್ಕೆಗಳಿರುತ್ತೆ. ಯಾವುದು ನಮಗೆ ಸರಿ ಅನಿಸುತ್ತಲ್ಲ ಅಂದರೆ ಯಾವುದು ಒಳಿತು ಅಂದರೆ ಕಮಲಮ್ಮ ಮೇಡಮ್ ಥರ ಹೆಚ್ಚಿಗೆ ನೀರು ಕುಡಿಯುವಂತಹ ಒಂದೊಂದನ್ನು ರೂಢಿಸ್ಕೋಬೇಕು, ಇಲ್ಲ ಅಂದರೆ ಮುದ್ದೇಗೌಡ್ರ ಥರ ಹಲವು ಬಾರಿ ಆಪ್ರೇಷನ್ ಮಾಡಿಸ್ಕೋಬೇಕು. ಈ ಎರಡರಲ್ಲಿ ಯಾವುದು ನಿನ್ನ ಆಯ್ಕೆ ಅನ್ನುವಂತಹದ್ದು ಈ ಮೇಲಿನ ಒಂದು ವಾಕ್ಯದ ಒಂದು ಸ್ವಾರಸ್ಯವಾಗಿರುವಂತಹದ್ದನ್ನು ನೋಡಬಹುದು. ಮುಂದಿನದು ತಿರುಳುಗನ್ನಡದ ಬೆಳ್ನುಡಿ ಅನ್ನುವಂತಹ ಒಂದು ಗದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭದ ವಾಕ್ಯಗಳು. ಕಬ್ಬಂ ಕಂಡಲ್ತೆ ಕಚ್ಚಳಿಯ ನಿತ್ತರನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಮುದ್ದಣ್ಣನ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಈ ಮೇಲಿನ ವಾಕ್ಯವನ್ನು ಆರಿಸಿಕೊಳ್ಳಲಾಗಿದೆ. ಮನೋರಮೆಯು ಮುದ್ದಣ್ಣನಿಗೆ ಹೇಳುವಂತಹ ಸಂದರ್ಭ ಇದಾಗಿದೆ. ಕತೆ ಹೇಳಿದ್ದಕ್ಕೆ ಬಳುವಳಿಯಾಗಿ ಏನು ನೀಡಿವೆ ಅಂತ ಮುದ್ದಣ್ಣ ಮನೋರಮೆಯನ್ನು ಕೇಳಿದಾಗ ಅವಳು ಕತೆ ಕೇಳಿಯಾದ ಮೇಲಷ್ಟೇ ಉಡುಗೊರೆಯ ವಿಷಯ ನಿರ್ಧಾರವಾಗುವುದು ಅಂತ ಹೇಳಿ ಅರಮನೆಯವರು ನಿನ್ನ ಕಾವ್ಯವನ್ನು ಕೇಳಿಸಿಕೊಂಡಾದ ಮೇಲೆ ಕೈ ಕಡಗವನ್ನು ಕೊಟ್ಟರೆಂದು ನೆನಪಿಸಿ ತನ್ನ ಮಾತನ್ನು ಸಮರ್ಥಿಸಿಕೊಂಡಿರುವಂತಹ ಸಂದರ್ಭ ಇದಾಗಿದೆ. ಮನೋರಮೆಯ ಜಾಣ್ಮೆ ಇಲ್ಲಿ ಅನಾವರಣಗೊಂಡಿರುವಂತಹದ್ದನ್ನು ನೋಡ್ಬೋದು. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಮುದ್ದಣ್ಣ ಕತೆ ಹೇಳುವೆನು, ಆದರೆ ಅರಮನೆಯಲ್ಲಿ ಕಥೆಯನ್ನು ಹೇಳಿದರೆ ರತ್ನದ ಹಾರವನ್ನು ಕೈಗಡವನ್ನು ಬಹುಮಾನವಾಗಿ ನೀಡುವರು, ಆದರೆ ನೀನೇನು ಕೊಡುವೆ ಅಂತ ಕೇಳಿದಾಗ ಮನೋರಮೆ ಕಥೆಯನ್ನು ಹೇಳಿದ ನಂತರವಷ್ಟೇ ಬಹುಮಾನ ದೊರಕುವುದು ಅಂತ ಹೇಳಿ ಜಾಣ್ಮೆಯಿಂದ ಹೇಳಿರುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ನೋಡಿ, ಸೀತಾಪಹರಣ ಕಥನದೋಳ್ ಬಯಕಿಯೇ ಎನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಮನೋರಮೆಯು ನಲ್ಕತೆಯೊಂದನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಮುದ್ದಣ್ಣನು ಯಾವ ಕತೆ ಹೇಳಲಿ, ಭೋಜಪ್ರಬಂಧವೇ, ವಿಕ್ರಮ ವಿಜಯವೇ, ಮಹಾವೀರ 3 ಪ್ರಬಂಧ ಚರಿತೆಯೇ ಎಂದಾಗ ಮನೋರಮೆ ಆ ಯಾವ ಕಥೆಯೂ ಬೇಡ, ನವರಸಭರಿತವಾದಂತಹ ರಾಮಾಯಣ ಕತೆ ಹೇಳಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಮುದ್ದಣ್ಣನು ಸೀತಾ ಸ್ವಯಂದ ಕತೆ ಹೇಳಿ ಎಂದಾಗ ಮನೋರಮೆಯನ್ನು ಅದನ್ನು ನಾನು ಈಗಾಗಲೇ ಕೇಳಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಆಗ ಮುದ್ದಣ್ಣನು ಹಾಗಾದರೆ ನಿನಗೆ ಸೀತಾಪಹರಣದ ಕಥನವನ್ನು ಕೇಳುವ ಬಯಕೆ ಮೂಡಿದೆಯೇ ಅಂತ ಕೇಳಿಬಿಟ್ಟು ಪ್ರಶ್ನಿಸ್ತಾನೆ. ಮನೋರಮೆಯು ಅದನ್ನೂ ಒಪ್ಪದೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದಂತಹ ಕಥೆಯನ್ನೇ ಹೇಳಬೇಕು ಅಂತ ಕೇಳುವಂತಹ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಮನೋರಮೆ ಕತೆ ಹೇಳಲು ಹೇಳಿದಾಗ ಮುದ್ದಣ್ಣ ಯಾವ ರೀತಿ ಕತೆ ಹೇಳಬೇಕು ಅಂತ ಕೇಳಿದಾಗ ಮನೋರಮೆ ಸೀತಾಪಹರಣದ ಕತೆ ಎಲ್ಲದಕ್ಕೂ ವಿಶೇಷ ಶ್ರೇಷ್ಠವಾದದ್ದು, ಇದನ್ನು ಕೇಳುವಂತಹದ್ದು ಇಲ್ಲಿಯ ಒಂದು ಸ್ವಾರಸ್ಯವಾಗಿದೆ. ಇನ್ನು ಮುಂದಿನದನ್ನು ನೋಡೋದಾದರೆ ನೀರಿಳಿಯದ ಗಂಟನೊಳು ಕಡುಬಂ ತುರುಕಿದಂತಾಯಿತು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಮುದ್ದಣ್ಣನು ಮನೋರಮೆನಿಗೆ ಕತೆ ಹೇಳುವಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿ ಸ್ವಸ್ತಿ ಶ್ರೀಮತ್ ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಮುಕ್ಕಿಟ ತಟಘಟಿತ ಅಂತ ಹೇಳ್ಬಿಟ್ಟು ಕ್ಲಿಷ್ಟವಾದ ಭಾಷೆಯನ್ನು ಪ್ರಯೋಗಿಸಿದಾಗ ಅದನ್ನು ತಡೆದು ಮನೋರಮೆಯು ಈ ಮೇಲಿನಂತೆ ಹೇಳ್ತಾಳೆ, ನಿನ್ನ ಕ್ಲಿಷ್ಟವಾದ ಭಾಷೆ ನನಗೆ ಅರ್ಥವಾಗುತ್ತಿಲ್ಲ, ನೀರೇ ಇಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದರೆ ಇಳಿಯುವುದು ಆಗಿದೆ ಅಂತ ಹೇಳಿ ನಿನ್ನ ಕ್ಲಿಷ್ಟವಾದ ಭಾಷೆ ಅಂತ ಹೇಳ್ಬಿಟ್ಟು ಮುದ್ದಣ್ಣನಿಗೆ ಹೇಳಿ ಅವನನ್ನು ತಡೆದ ಸಂದರ್ಭ ಇದಾಗಿದೆ. ಇನ್ನು ಸ್ವಾರಸ್ಯ, ಮನೋರಮೆ ಕತೆ ಕೇಳಿದಾಗ ಮುದ್ದಣ್ಣ ಸಂಸ್ಕೃತ ಭಾಷೆಯಲ್ಲಿ ಹೇಳಲು ಪ್ರಾರಂಭಿಸಿದಾಗ ಮನೋರಮೆ ನಿಲ್ಲಿಸು, ಅರ್ಥವಾಗದ ಭಾಷೆಯಲ್ಲಿ ಹೇಳಿದರೆ ನೀರಿಳಿಯದ ಗಂಟಲಲ್ಲಿ ಕಡುಬನ್ನು ತುರುಕಿದಂತಾಗುತ್ತದೆ ಅಂತ ಹೇಳುವಂತಹ ಸಂದರ್ಭ ಇಲ್ಲಿಯ ಒಂದು ಸ್ವಾರಸ್ಯವಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ಕೃಷ್ಣೇಗೌಡನ ಆನೆಗೆ ಸಂಬಂಧಿಸಿದಂತೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಸಂದರ್ಭದ ವಾಕ್ಯಗಳನ್ನು ನೋಡೋದಾದರೆ ನೋಡಿ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದಾಗೆ ಎನ್ನುವಂಥದ್ದು ನೋಡಿ. ಈ ಒಂದು ಪ್ರಶ್ನೆ 2 ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. 2024 ಮತ್ತು 2025ರಲ್ಲಿ ಆಯ್ಕೆಯನ್ನು ನೋಡೋದಾದರೆ ಪ್ರಸ್ತುತವಾದಂತಹ ವಾಕ್ಯವನ್ನು ಕನ್ನಡದ ಅಗ್ರಮಾನ್ಯ
ಗಣ್ಯ ಲೇಖಕ ಶ್ರೀಯುತ KP ಪೂರ್ಣಚಂದ್ರ ತೇಜಸ್ವಿ ಅವರ ಕಿರುಗೂರಿನ ಗಯ್ಯಾಳಿಗಳು ಅನ್ನುವಂತಹ ಒಂದು ಕಥಾ ಸಂಕಲನದ ಕೃಷ್ಣೇಗೌಡನ ಆನೆ ಎಂಬ ನೇಳ್ಗತೆಯಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ, ಲೇಖಕರು ತಮ್ಮ ಜೀಪಿನಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡ್ತಾ ಇರಬೇಕಾದ್ರೆ ಕಾಲುಗಳು ಕಾಣ್ತವೆ. ಬಂದಾತ ಒಂದೆರಡು ಬಾರಿ ಕೆಮ್ತಾನೆ. ಕಾಕಿ ಪ್ಯಾಂಟು ದಾರಿ ಬೂಟಿಲ್ಲದ ಕಾಲುಗಳಾದ್ದರಿಂದ ಪೊಲೀಸಿನವರಲ್ಲ ಅಂತ ಹೇಳ್ಬಿಟ್ಟು ಮನೆಯ ಬಳಿ ಯಾರೂ ಕಣ್ಣಿಗೆ ಬೀಳದೇ ಇದ್ದರೆ ಕೆಮ್ಮಿ ಕ್ಯಾಕರಿಸಿ ಶಬ್ದ ಮಾಡುವಂಥದ್ದು ನಮ್ಮ ಕಡೆ ಸಾಮಾನ್ಯ. ಏಕೆಂದರೆ ಭಾಷೆ ಉಪಯೋಗಿಸಿ ಬರೆಯಲು ಏನೆಲ್ಲ ಬಿಕ್ಕಟ್ಟುಗಳಿವೆ. ಬದಲಾಗಿ ಒಂದೆರಡು ಸಾರಿ ಕೆಮ್ಮಿದರೆ ಎಲ್ಲ ತೊಂದರೆ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಲೇಖಕರು ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ವ್ಯಕ್ತಿ ತಾನು ಬಂದಿದ್ದನ್ನು ಪ್ರಚುರಪಡಿಸಲು ಕೆಮ್ಮಿ ಗಮನ ಸೆಳೆಯುವಂತಹ ರೀತಿಯನ್ನು ಲೇಖಕರು ಸ್ವಾರಸ್ಯಕರವಾಗಿ ವಿವರಿಸಿರುವಂತಹದ್ದನ್ನು ನೋಡ್ಬೋದು. ಮುಂದಿನದು ಆನೆ ಸಾಕುವುದು ಅಂದರೆ ಎಲೆಕ್ಷನ್ ನಿಂತ ಹಾಗೆ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಚಾರ್ಮುಡಿ ಹತ್ತಿರದ ಕಾಡನ್ನು ಸರ್ಕಾರ ವಿಮ್ಕೋ ಕಂಪನಿಗೆ ಮರ ಕಡಿಯಲು ಗುತ್ತಿಗೆ ಕೊಡ್ತು. ಲಾರಿ ದಾರಿಗೆ ಮರ ಸಾಗಿಸಲು ತನಗೇ ಕಾಂಟ್ರಾಕ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಕೃಷ್ಣೇಗೌಡ ಕೇಳ್ತಾನೆ. ದೂರದ ಗೂಳೂರು ಮಠದ ಆನೆಯ ಮರಿಯನ್ನು ಮೂಡಿಗೆರೆಗೆ ತಂದಿದ್ದು ಆಗಲೇ ಎಲ್ಲ ತರಹದ ವ್ಯವಹಾರ ಮಾಡಿ ನಷ್ಟ ಅನುಭವಿಸಿದ್ದ ಅವನು ಆನೆಯನ್ನು ತಂದಾಗ ಅವನ ಕತೆ ಮುಗೀತು ಅಂತ ಹೇಳ್ಬಿಟ್ಟು ಜನ ತೀರ್ಮಾನಿಸಿದ್ದನ್ನು ಲೇಖಕರು ವಿವರಿಸ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಮನೆ ಮಠ ಹಾಳು ಮಾಡಿ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವಂಥ ಕ್ಷಿಪ್ರ ಮಾರ್ಗ ಅಂತ ಹೇಳ್ಬಿಟ್ಟು ಲೇಖಕರು ವಿವರಿಸ್ತಾರೆ. ಆನೆಗೂ ಮಾನ್ಯ ಮರ್ಯಾದೆ ಇರುತ್ತೆ ತಿಳ್ಕೊ ಅನ್ನುವಂತಹ ವಾಕ್ಯ ಈ ಒಂದು ಪ್ರಶ್ನೆ 2025ರಲ್ಲಿ ಕೇಳಿರುವಂತಹದ್ದನ್ನು ನೋಡ್ಬೋದು. ಇನ್ನು ಸಂದರ್ಭವನ್ನು ನೋಡೋದಾದರೆ, ಆನೆ ಒಮ್ಮೆ ರೆಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿ ಉಳಿಸ್ತು ಅಂತ ಹೇಳ್ಬಿಟ್ಟು ಗಲಾಟೆ ಆಗ್ತಾಯಿತ್ತು. ಬಾಳೆಹಣ್ಣು ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಯನ್ನು ಬೀಳಿಸ್ತು ಅಂತ ಹೇಳಿ ರೆಹಮಾನ್ ಸಾಬಿ ದೊಡ್ಡ ಗಂಟಲಿನಲ್ಲಿ ಕೂಗ್ತಾ ಇದ್ದ. ಆದರೆ ಅವನ ಹೆಂಡತಿ ಜುಬೇದಾ ಆನೆಗೆ ರೆಹಮಾನ್ ಅನ್ನಬಾರ್ದ ಎರಡು ಮಾತು ಅಂದ್ಬಿಟ್ಟ ಅಂತ ಹೇಳ್ತಾಳೆ. ತಾನೇನನ್ನೂ ಅಂದಿಲ್ಲ ಅಂತ ಹೇಳಿ ರೆಹಮಾನ್ ಜುಬೇದಳ ಮೇಲೆ ಜಗಳಕ್ಕೆ ಹೋದಾಗ ಜನರೆಲ್ಲ ಮೇಲಿನಂತೆ ಹೋಗಿದ್ದು ಹೊರಟು ಹೋಗ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಜನರು ಆನೆಗೆ ಒಂದು ವ್ಯಕ್ತಿತ್ವ ಮಾನ ಮರ್ಯಾದೆ ಇರುತ್ತೆ ಅಂತ ಹೇಳಿ ಆನೆಯ ಪರವಾಗಿ ಮಾತನಾಡುವುದನ್ನು ಕಾಣಬಹುದು. ನೋಡಿ, ನನ್ನ ಕೊಡಲಿ ತಂದು ಯಾಕೆ ಆಫೀಸಿನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅನ್ನುವಂಥದ್ದು ಲೈನ್ ಮ್ಯಾನ್ ದುರ್ಗಪ್ಪ ಕೊಂಬೆಸವರಿ ಲೈನ್ ಕ್ಲಿಯರ್ ಮಾಡ್ತಾ ಇರಬೇಕಾದ್ರೆ ಫಾರೆಸ್ಟ್ನವರು ಕಿತ್ಕೊಂಡು ಹೋದ್ರು ಅಂತ ಹೇಳಿ ದುರ್ಗಪ್ಪನಿಂದ ಲೇಖಕರಿಗೆ ಗೊತ್ತಾಯಿತು. ಆ ಕೊಡಲಿಯ ಮೇಲೆ ವ್ಯಾಮೋಹವಿಲ್ಲದಿದ್ದರೂ ಕೂಡ ನ್ಯಾಯ ಮುಖ್ಯ ಅಂತ ಹೇಳಿಬಿಟ್ಟು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿಗೆ ಹೋಗಿ ನಾಗರಾಜನಲ್ಲಿ ಈ ಮೇಲಿನ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ಕಡಿದವನ ಮೇಲೆ ಕ್ರಮ ತೆಗೆದುಕೊಳ್ಳಿ ಎಂಬ ಅರ್ಥದಲ್ಲಿ ಲೇಖಕರು ಹೇಳ್ತಾರೆ. ಇನ್ನು ಮುಂದೆ ಅನ್ನೋದು ವೆಪನ್ ನಮಗೆ ಮುಖ್ಯ ಅನ್ನುವಂಥದ್ದು. ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿರಬೇಕು ಅನ್ನುವಂಥದ್ದು. ಹಾಗೆ ಇನ್ನು ಮುಂದೆ ಇಂಪಾರ್ಟೆಂಟ್ ಆಗಿರುವಂಥ ಡ್ರೈವರನ್ನು ಎತ್ತಲಾಗಿ ಹೋದ ಇಲ್ಲೇ ಇದ್ನಲ್ಲ ಅನ್ನುವಂಥದ್ದು. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಶಿವೇಗೌಡರ ಸಾಮಿಲಿನಲ್ಲಿ ಕಳ್ಳನಾಟ ಹಿಡಿಸಲು ರಾತ್ರೋರಾತ್ರಿ ಆನೆ ಕರೆದುಕೊಂಡು ಹೋಗ್ತಾರೆ. ಆನೆ ಮಾವುತ ಇಬ್ಬರೂ ಸೇರಿ ಶರಾಬು ಕುಡಿದು ಬಿಗಿಯಾಗಿದ್ದರು. ಲಾರಿಗೂ ನಾಟಗಳಿಗೂ ಬಿಗಿದು ಕಟ್ಟಿದ್ದಂತಹ ಹಗ್ಗ ದಿಮ್ಮಿಗಳನ್ನು ಉರುಳಿಸಲು ವೇಲಾಯುಧ ಬಿಚ್ಚದೆ ಆನೆಗೆ ಹೇಳ್ತಾನೆ. ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆ ಉರುಳಿ ಕ್ಯಾಬಿನ್ನಲ್ಲಿದ್ದಂತಹ ಜಾಕ್ ತಲೆ ಮೇಲೆ ಬಿದ್ದು ಡ್ರೈವರನ್ನು ಪರಂಧಾಮಕ್ಕೆ ಹೋದ. ಓಡಿ ಬಂದ ಕ್ಲೀನರ್ ಹಗ್ಗ ಬಿಚ್ಚುವ ಬದಲು ಯಾರನ್ನೋ ಹುಡುಕುತ್ತಾ ಮೇಲಿನಂತೆ ಗೊಣುಕ್ತಾ ಇದ್ದ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ, ನಾಯರ್ ಹೋಟೆಲಿನ ಚಾ ಕುಡಿದು ಬರಲು ಹೋಗಿದ್ದ ಕ್ಲೀನರಿಗೆ ಡ್ರೈವರನ್ನು ಸತ್ತಿರಬಹುದು ಅಂತ ಹೇಳ್ಬಿಟ್ಟು ಸಂಶಯದ ವಾಸನೆ ಹೊಡೆಯುತ್ತೆ. ಮುಂದಿನದು, ಕುಶಾಲಿಗಂತ ಸೊಂಡಿಲು ಬೀಸಿದರೆ ಸಾಕಲ್ಲ ಅನ್ನುವಂತಹದ್ದು, 14 ಇಂಜೆಕ್ಷನ್ ಚುಚ್ಚಿಸ್ಕೊತೀನಿ ಅನ್ನುವಂಥದ್ದು. ಹಾಗೆ ಕೃಷ್ಣೇಗೌಡನ ಆನೆಗೂ ಕಚ್ಚಿದೆ ಅಂತ ವರ್ತಮಾನ ಉಂಟಪ್ಪ ಅನ್ನುವಂಥದ್ದು. ನನಗೇನು ಈ ನಾಯಿಗಳನ್ನ ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು. ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನು ಸ್ವಚ್ಛವಾಗಿಡೋದು ನಮ್ಮ ಕರ್ತವ್ಯ. ಕಂಬದ ಮೇಲೆ ಯಾರೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ ಅನ್ನುವಂಥದ್ದು. ಈ ಕಂಬದಳು ಏನೋ ಸೇರಿಕೊಂಡಿದೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ.
ಸಂದರ್ಭ ನುಗ್ಗೇಹಳ್ಳಿ ರಾಮೇಗೌಡರು ತಮ್ಮ ಫೋನ್ ಸರಿಯಾಗಿಲ್ಲ ಅಂತ ಹೇಳಿಬಿಟ್ಟು ಎಕ್ಸ್ಚೇಂಜ್ಗೆ ಬಂದು ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಕೂಗಾಡಿದ್ರು. ಶಂಕರಪ್ಪನನ್ನು ಕರೆದುಕೊಂಡು ನುಗ್ಗೇಹಳ್ಳಿ ಲೈನ್ ನೋಡ್ತಾ ಹೊರಟ. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ತಿಪ್ಪಣ್ಣ ಕುಳಿತಿದ್ದಾನೆ. ಕೂಗಿದ್ರೂ ಇಲ್ಲ, ಕರೆದ್ರೂ ಇಲ್ಲ. ಹತ್ತಿ ನೋಡಿ ಜೀವ ಇದ್ರೆ ಆಸ್ಪತ್ರೆಗೆ ಹಾಕೋಣ ಅಂತ ಹೇಳ್ಬಿಟ್ಟು ರಮೇಶ್ ಬಾಬು ಹೇಳ್ತಾನೆ. ಶಂಕರಪ್ಪ ಕಂಬವನ್ನು ಅರ್ಧ ಹತ್ತಿದ. ಅಷ್ಟರಲ್ಲೇ ಅವನ ಕೈಕಾಲೆಲ್ಲ ಜುಮ್ಮಿಂದು ಇಡೀ ಜೀವ ನಡಗಿದಂತಾಯಿತು. ಅಯ್ಯಯ್ಯೋ ಎಂದು ಕಿರಿಚಿ ಕೆಳಗೆ ಬಿದ್ದು ಎದ್ದು ಬೇಗ ಕಂಬದಿಂದ ದೂರ ನಿಂತ. ಏನಾಯ್ತು ಅಂತ ಕೇಳಿದ್ರಾಗೆ ರಮೇಶ್ ಬಾಬುಗೆ ಶಂಕರಪ್ಪ ಈ ಮೇಲಿನಂತೆ ಹೇಳ್ತಾನೆ. ಟೆಲಿಫೋನ್ ಕಂಬದಲ್ಲಿ ಶಾಕ್ ಬರುವುದು ಸಾಧ್ಯವಿಲ್ಲದ್ದರಿಂದ ಶಂಕರಪ್ಪನಿಗೆ ಭೂತ ದರ್ಶನವೇ ಆದಂತಾಯಿತು. ಆನೆ ಬೇಲಿ ದಾಟಿ ಹೋಯಿತು ಸಾರ್ ಅನ್ನುವಂತಹದ್ದು ನೋಡಿ. ಹಾಗೆ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಅನ್ನುವಂತಹದ್ದು ಈ ಒಂದು ವಾಕ್ಯ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇದನ್ನು ಕೂಡ ಸರಿಯಾಗಿ ಅಭ್ಯಾಸವನ್ನು ಮಾಡಿ. ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ವೇಲಾಯುಧನ ಒಂದು ಅವಸಾನ ಹೇಗಾಯಿತು ಅಂತ ಹೇಳ್ಬಿಟ್ಟು ಸ್ಪಷ್ಟವಾದ ನಂತರ ಪೊಲೀಸರಿಗೆ ಪೀಕ್ಲಾಟಕ್ಕೆ ಬಂದಿದ್ದು ನಾಗರಾಜನ ಅಂತರ್ಧಾನ. ಅದು ಸಾವೋ ಕೊಲೆಯೋ ಆತ್ಮಹತ್ಯೆಯೋ ಏನಾದರೂ ಒಂದಾಗಿದ್ದರೆ ಎಲ್ಲ ಸೇರಿ ಅಯ್ಯೋ ಪಾಪ ಅಂತ ಹೇಳ್ಬಿಟ್ಟು ಕಣ್ಣೀರು ಸುರಿಸಿ ತಿಥಿ ಮಾಡಿ ಕೈದ್ಕೊಳ್ತಿದ್ರು. ಆದರೆ ಪೊಲೀಸರು ಕಾಡೆಲ್ಲ ಹುಡುಕಾಡಿ ನಾಗರಾಜನ ಕೋವಿ ಸಿಕ್ಕಿದೆ, ಆದರೆ ಹೆಣ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಮಹಾಜರನ್ನು ಬರೆದುಕೊಂಡ್ರು. ಇನ್ನು ಸ್ವಾರಸ್ಯ, ಜನಗಳ 108 ಥರದ ಬೇಜವಾಬ್ದಾರಿ ಊಹಾಪೋಹಗಳ ಹಿಂದೆಲ್ಲ ಹುಡುಕಾಡಿದ್ರು. ಪೊಲೀಸರಿಗೆ ನಾಗರಾಜನ ಪತ್ತೆಯೇ ಆಗಲಿಲ್ಲ. ನೋಡಿ, ಇಲ್ಲಿ ಕೊಟ್ಟಿರುವಂತಹದ್ದು ಅಂದರೆ ಬಹಳಷ್ಟು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಯಥೇಚ್ಛವಾಗಿ ಪರೀಕ್ಷೆಗಳಲ್ಲಿ ಕೊಡುತ್ತಾರೆ ಅನ್ನುವಂತಹದ್ದು ಸಹಜವಾಗಿರುವಂಥದ್ದು. ಹೀಗಾಗಿ ಅವುಗಳಿಗೆ ಹೆಚ್ಚಿನ ಗಮನ ಕೊಟ್ಟು ನೀವು ಅಭ್ಯಾಸವನ್ನು ಮಾಡಿದರೆ ನೀವು ಸುಲಭವಾಗಿ ಅಂಕಗಳನ್ನು ಪಡಿಬಹುದು ಅನ್ನುವಂತಹದ್ದು ನನ್ನ ಅನಿಸಿಕೆ. ಧನ್ಯವಾದಗಳು.